ಮಂಡ್ಯದ ಕೆರಗೋಡಿನಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ ಜಿಲ್ಲಾಡಳಿತ ಹಳೆಯ ಧ್ವಜವನ್ನ ಇಳಿಸಿ ಹೊಸ ಧ್ವಜವನ್ನ ಅಧಿಕಾರಿಗಳು ಹಾರಿಸಿದ್ದಾರೆ. ಎಡಿಸಿ ಎಚ್ಎಲ್ ನಾಗರಾಜು ಅವರು ಧ್ವಜಾರೋಹಣ ನೆರವೇರಿಸಿದ್ದಾರೆ. ಈ ವೇಳೆ ರಾಷ್ಟ್ರ ಗೀತೆಯೊಂದಿಗೆ ಧ್ವಜಕ್ಕೆ ಗೌರವ ಸಮರ್ಪಣೆ. ಜನವರಿ 28ರಂದು ಹನುಮ ಧ್ವಜ ಇಳಿಸಿ ತಿರಂಗ ಜಿಲ್ಲಾಡಳಿತ ಹಾರಿಸಿತ್ತು. ಈ ವೇಳೆ ಕೆರಗೋಡು ಗ್ರಾಮದಲ್ಲಿ ಎದ್ದಿದ್ದ ಹನುಮ ಧ್ವಜ ದಂಗಲ್. ಅಂದು 108 ಅಡಿ ಸ್ತಂಭದ ಮುಕ್ಕಾಲು ಭಾಗದಲ್ಲಿ ಧ್ವಜ ಹಾರಾಟ. ಅಲ್ಲದೆ ಚಿಕ್ಕದಾದ ತ್ರಿವರ್ಣ ಧ್ವಜವನ್ನು ಅಧಿಕಾರಿಗಳು ಹಾರಿಸಿದ್ರು. ಇದರಿಂದ ಜಿಲ್ಲಾಡಳಿತ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರಾಷ್ಟ್ರ ಧ್ವಜಕ್ಕೆ ಜಿಲ್ಲಾಡಳಿತ ಅವಮಾನ ಮಾಡಿದೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಹೊಸ ರಾಷ್ಟ್ರ ಧ್ವಜವನ್ನು ಮಂಡ್ಯ ಜಿಲ್ಲಾಡಳಿತ ಹಾರಿಸಿದೆ. ಯಾವುದೇ ವಿವಾದವಾಗದಂತೆ ಅಧಿಕಾರಿಗಳು ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ. ಶೂ ಕಳಚಿ 108 ಅಡಿ ಸ್ತಂಭದಿಂದ ಹಳೆ ಧ್ವಜವನ್ನು ಪೊಲೀಸರು ಇಳಿಸಿದ್ದಾರೆ. ಬಳಿಕ ಶೂ ಕಳಚಿ ಹೊಸ ಧ್ವಜವನ್ನು ಏರಿಸಿದ ಜಿಲ್ಲಾಡಳಿತದ ಅಧಿಕಾರಿಗಳು. ನಮ್ಮ ಕೆರಗೋಡು ಗ್ರಾಮ ಠಾಣದಲ್ಲಿರುವಂಥ ಧ್ವಜಸ್ತಂಭದಲ್ಲಿ ಏನು ಹಿಂದೆ ರಾಷ್ಟ್ರಧ್ವಜವನ್ನು ನಾವು ಆರೋಹಣ ಮಾಡಿದ್ವಿ. ಅದು ನಮಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಆ ಫ್ಲಾಗಿಗೆ ಒಂದು ಗಂಟು, ಅಂದರೆ ಗಾಳಿಗೆ ಜಾಸ್ತಿ ಗಾಳಿ ಬಂದ್ರಿಂದ, ಈಗ ಮಳೆಗಾಲದಲ್ಲಿ ಬಿರುಗಾಳಿ ಬಂದ್ರಿಂದ ಒಂದು ಗಂಟಾಗಿ ರಾಷ್ಟ್ರಧ್ವಜ ಸರಿಯಾಗಿ ಹಾರಾಟ ಮಾಡ್ತಾ ಇಲ್ಲ. ಇದನ್ನು ಕ್ರಮವಹಿಸಿ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳು ನೆನ್ನೆ ಇಂಟಿಮೇಷನ್ ಕೊಟ್ಟಿದ್ದರು. ಅದರ ಬೇಸ್ ಮೇಲೆ ನಾವು ಹೊಸದಾಗಿ ಮತ್ತೊಂದು ರಾಷ್ಟ್ರಧ್ವಜವನ್ನು ಖಾದಿ ಗ್ರಾಮೋದ್ಯೋಗ ಇದರಿಂದ ಸಂಸ್ಥೆಯಿಂದ ತಂದು ಇವತ್ತು ರಾಷ್ಟ್ರಧ್ವಜನ ಆರೋಹಣ ಮಾಡಿದ್ವಿ. ಸರ್ ಎಷ್ಟು ಅಡಿ ಇದೆ ಸರ್? ಅದು 6-8 ಇಲ್ಲಿ ಲಾಸ್ಟ್ ಟೈಮ್ ಏನಿತ್ತು ಅಷ್ಟೇ ಮಾಡಿದ್ವಿ. ಇದಕ್ಕೆ ಸೂಕ್ತವಾಗಿ ಇರೋಂಥ ರಾಷ್ಟ್ರಧ್ವಜ ನಾವು ಇನ್ನೂ ದೊಡ್ಡದಾಗಿ ಬೇಕು ಅಂತಂದರೆ ಹುಡುಕ್ಬಿಟ್ಟು ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ಅದು ಏನು ಅಪಚ್ಯುತಿ ಆಗಬಾರ್ದು, ರಾಷ್ಟ್ರಧ್ವಜ ಹಾರಾಟ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಕ್ಷಣವೇ ಕ್ರಮವಹಿಸಿ ನಾವು ಮೈಸೂರಿಗೆ ಹೋಗಿ ರಾಷ್ಟ್ರಭಾವುಟವನ್ನು ತಗೊಂಡು ಬಂದು ಮಾಡಿಸ್ತೀವಿ. ಮುಂದೆ ನೋಡೋಣ ಅದು ಹೇಗೆ ಹಾರಾಟ ಆಗುತ್ತೆ ಅಂತ ನೋಡ್ತೀವಿ. ಈಗ ಗಾಳಿ ಇಲ್ಲ, ಈಗ ಗೊತ್ತಾಗುತ್ತೆ ನಮಗೆ, ಗಾಳಿ ಇಲ್ಲ, ಮಳೆಯೆಲ್ಲ ತೇವಾಗಿದೆ. ಧ್ವಜ ವ್ಯತ್ಯಾಸ ಅಂತೇನಿಲ್ಲ, ಕಂಬಕ್ಕೆ ತಕ್ಕಂತೆ ಒಂದು 108 ಅಡಿ ಕಂಬಕ್ಕೆ ತಕ್ಕಂತೆ ಒಂದು ಧ್ವಜ ಹಾರಿಸಿದ್ರೆ ನಮಗೆ ಸಮಾಧಾನ ಆಗೋದು. ಏಕೆಂದರೆ ಆಲ್ರೆಡಿ ಅವರು ನೋಡಿದ್ದಾರೆ. ಯಾಕೆ ಜನವರಿ 26 ನಾವು ಒಂದು 20 ಅಡಿ 30 ಅಡಿ ಉದ್ದಿದ್ದು ಒಂದು ಧ್ವಜವನ್ನು ಹಾರಿಸಿದ್ವಿ. ಆ ರೀತಿ ಒಂದು ಧ್ವಜವನ್ನು ಹಾರಿಸಿದ್ರೆ ಒಂದು ಸಮಾಧಾನ ಆಗೋದು. ಮೋಸ್ಟ್ಲಿ ಅದು ಮಳೆಗೆ ನೆಂದೆಲ್ಲ ಹರಿದೋಗಿದೆ, ಗೊತ್ತಾಗಿದೆ ಅವ್ರಿಗೆ ಆ ಕಂಬಕ್ಕೆ ಆ ಧ್ವಜ ಸೂಕ್ತವಲ್ಲ ಅಂತ ಹಾರಿಸ್ಬೇಕಿತ್ತು. ಅವರು ಏನು ಸರ್ಕಾರದವರು ಮಾಮೂಲಿ ಏನು ಹನುಮತ್ ಧ್ವಜದಲ್ಲಿ ಮೊನ್ನೆ ಎಲ್ಲ ನಾವು ವಿಡಿಯೋ ಮಾಡಿ ಧ್ವಜ ಹರಿದು 3 ದಿನ ಆಗಿದೆ ಹಾಕಬೇಕು ಅಂತೇಳಿ ಏನು ವಿಡಿಯೋ ಎಲ್ಲ ಬಿಟ್ವಿ. ಅದು ನಮಗೆ ಅಗೌರವ ತರುತ್ತೆ, ಮುಂದೆ ಏನೆಲ್ಲ ಹೋಗುತ್ತೋ ಅಂತ ಹೇಳಿ ಜಿಲ್ಲಾಡಳಿತ ಒಂದು ಗಾಬರಿ ಭಯಗೊಂಡು ಈ ಒಂದು ಆತರ್ಥದಲ್ಲಿ ಈ ಕ್ರಮ ಕೈಗೊಂಡವ್ರೆ. ಹಾಕಿದ್ರೆ ಸರೋಗೋದು ಆರಲಿ, ಅದು ನಮಗೇನು ರಾಷ್ಟ್ರಧ್ವಜ ಹಾರೋದಕ್ಕೆ ನಮಗೇನು ತೊಂದರೆ ಏನಿಲ್ಲ. ಮುಂದೆ ಜೂನ್ 4 ಕಳೆದ ನಂತರ ಅಸೆಂಬ್ಲಿ ಎಲೆಕ್ಷನ್ ಮುಗಿದ ಮೇಲೆ ನಮ್ಮ ಹೋರಾಟಗಳು ಇನ್ನೂ ತೀವ್ರಗೊಳಿಸಬೇಕು ಅಂತ ಇದ್ದೀವಿ. ಕಾನೂನು ಮುಖಾಂತರವಾಗಲಿ ಹಾಗೂ ನಮ್ಮ ಹೋರಾಟದ ಮುಖಾಂತರ ಹನುಮಧ್ವಜನ ಆ ಕಂಬದಲ್ಲಿ ಹಾರಿಸಲೇಬೇಕು. ಮತ್ತು ರಾಷ್ಟ್ರಧ್ವಜದ ನಾಡ ಹಬ್ಬ ಹಾಗೂ ರಾಷ್ಟ್ರ ಹಬ್ಬಗಳ ಟೈಮಲ್ಲಿ ಒಂದು ನ್ಯಾಷನಲ್ ಫ್ಲಾಗ್ನ ಆಡಿಸ್ಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮವನ್ನು ಜೂನ್ 4 ಕಳೆದ ನಂತರ ಆ ಒಂದು ಕಾರ್ಯವನ್ನು ಕೈಗೆತ್ಕೊಳ್ಬೇಕು ಅಂತ ಹಮ್ಮಿಕೊಂಡಿದ್ದೀವಿ ನಮ್ಮ ಒಂದು ಹನುಮ ಧ್ವಜ ಸಮಿತಿಯಿಂದ. ಇಲ್ಲಿ ನಿಂತ್ಕೊಂಡಾಗ ಬರೋಲ್ತೆ ಯಾಕೆ ಮಾಡ್ತೀರಿ? ನಮ್ಮ ಹಾಕೊಂಡು ನಿಂತ್ಕೊಬಿಟ್ಟು